ಇದೀಯಾ? ಏನಿಲ್ಲ ಶಾಂತಮ್ಮ. ಅಯ್ಯೋ ದೇವ್ರೆ, ಯಜಮಾನ್ರು ಹುಷಾರಾಗ್ತಿದ್ದಾರೆ, ಈಗೀಗ ಚೆನ್ನಾಗಿ ಓಡಾಡ್ತಿದ್ದಾರೆ. ಆ ಡಾಕ್ಟರ್ ಹೇಳಿದ್ದನ್ನೆಲ್ಲ ನೀನು ತಲೆಗೆ ಹಚ್ಕೋಬೇಡ. ಎದೆ ಬಡ್ತಾ ಒಂದೇ ತಾಳದಲ್ಲಿರುತ್ತೆ. ಆಗಾಗ ಅಪ್ಪಿ ತಪ್ಪಿ ತಾಳ ಹೆಚ್ಚು ಕಮ್ಮಿ ಆದ್ರೆ ಜೋರಾಗಿ ಬಡ್ಕೊಳ್ಳುತ್ತೆ, ಇಲ್ಲ ಅಂದ್ರೆ ನಿಧಾನಕ್ಕೆ ಬಡ್ಕೊಳ್ಳುತ್ತೆ. ಆ ಡಾಕ್ಟರ್ ಹೇಳಿದ್ದನ್ನೆಲ್ಲ ನೀನು ತಲೆಗೆ ಹಾಕೋಬೇಡ. ನಮ್ಮ ಯಜಮಾನ್ರದು ಗಟ್ಟಿ ಜೀವ, ಅವ್ರಿಗೇನು ಆಗಲ್ಲ. ತಗೋ ಕಾಫಿ ಕುಡಿ. ನಂಗೆ ಬೇಡ ಶಾಂತಮ್ಮ. ಯಜಮಾನ್ರು ಹುಷಾರಾಗ್ತಿದ್ದಾರೆ ಅಂತ ನನಗೂ ಗೊತ್ತು. ದೇವ್ರ ದಯದಿಂದ, ಅವ್ರು ಮಾಡಿರೋ ಪುಣ್ಯದಿಂದ 100 ಕಾಲ ಅವ್ರು ಸುಖವಾಗಿ ಬದುಕ್ತಾರೆ. ಆದ್ರೆ ನಾನ್ ಬೇಜಾರಾಗಿರೋದೇ ಬೇರೆ ಕಾರಣಕ್ಕೆ. ಓ, ಯಜಮಾನ್ರ ವಿಷಯ ಬಿಟ್ಟು ನಿನ್ಗೆ ಬೇಜಾರಾಗಕ್ಕೆ ಬೇರೆ ಕಾರಣನೂ ಇದೆಯಾ? ಅದೇನಪ್ಪ ಅಂತ ದೊಡ್ಡ ಕಾರಣ? ರಾಜಕಾರಣ? ಶಾಂತಮ್ಮ, ನಿನ್ಗೆ ಅದೆಲ್ಲ ಗೊತ್ತಾಗಲ್ಲ. ಅದು ಅದು ನನಗೆ ಈ ಪ್ರೀತಿ ಅಂತಾರಲ್ಲ, ಲವ್, ಪ್ಯಾರ್, ಮೊಹಬ್ಬತ್ ಅಂತ ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ರೀತಿ ಹೇಳ್ತಾರಲ್ಲ, ಅದಾಗಿದೆ ನನಗೆ. ಏನೋ ಲವ್ವಾ ಈ ವಯಸ್ಸಲ್ಲಿ? ಶಾಂತಮ್ಮ, ಈ ಪ್ರೀತಿಗೆ ಕಣ್ಣು ಇರಲ್ಲ, ಪ್ರೀತಿಗೆ ವಯಸ್ಸು ಇರಲ್ಲ. ಹೌದೌದು, ಒಂದೊಂದ್ಸಲ ಪ್ರೀತಿಗೆ ಬುದ್ಧಿನೂ ಇರಲ್ಲ. ಶಾಂತಮ್ಮ, ನಿನ್ಗೆ ಅದೆಲ್ಲ ಗೊತ್ತಾಗಲ್ಲ. ನೋಡು, ನನ್ ಹುಡುಗಿ ಇದ್ದಾಳಲ್ಲ. ಏನೋ ಹುಡುಗಿನ? ಯೋ, ಹುಡುಗಿನೋ ಮುದುಕಿನೋ, ನನ್ ಹುಡುಗಿ ನನ್ನನ್ನ ಪ್ರೀತಿಯಿಂದ ಕತ್ತೆ ಅಂತ ಕರೀತಾಳೆ. ನಾನು ಅವಳನ್ನ ಪ್ರೀತಿಯಿಂದ ಪುಟ್ಟಿ ಅಂತ ಕರಿತೀನಿ. ಓಹೋ, ನಿನ್ನ ಪ್ರೀತಿ ಕತೆ ಇಲ್ಲಿವರೆಗೂ ಬಂದಿದ್ಯಾ? ಇಲ್ಲಿವರೆಗೂ ಬಂದಿದೆ, ಆದ್ರೆ ಇನ್ ಮುಂದುವರಿಯುತ್ತೋ ಇಲ್ವೋ ಅನ್ನೋದೇ ಗೊತ್ತಿಲ್ಲ. ಪುಟ್ಟಿ ಮತ್ತೆ ನನ್ ಮಧ್ಯೆ ಬಿರುಕು ಬಂದ್ಬಿಟ್ಟಿದೆ ಶಾಂತಮ್ಮ. ಶಾಂತಮ್ಮ, ಅವಳು ನೋಡ್ದೆ, ಅವಳ ಜೊತೆ ಮಾತಾಡ್ದೆ, ನನ್ ಮನಸ್ಸು ಮಂಕಾಗತ್ತೆ. ಓ, ಯಜಮಾನ್ರು ಫೋನ್ ಮಾಡ್ತಿದ್ದಾರೆ. ಇಲ್ಲಿ ಬಂದಾಗಿಂದ ನಮ್ಮ ಮನೆಯವ್ರ ಹತ್ರ ನಾನು ಸರಿಯಾಗಿ ಮಾತಾಡಿಲ್ಲ. ಅವರೆಲ್ಲ ಏನು ಅನ್ಕೊಂಡಿರ್ತಾರೋ ಏನೋ. ಫೋನ್ ಎತ್ಬಿಡ್ಲಾ? ಬೇಡ ಬೇಡ, ಈ ರಾಜೇಶ್ವರಿ ನನ್ನ ಪೆನ್ ಹಿಂದೆನೇ ಬಿತ್ತಿದ್ದಾಳೆ. ನಾನು ಏನಾದರೂ ಈ ಫೋನ್ ರಿಸೀವ್ ಮಾಡಿಬಿಟ್ರೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಸದ್ಯಕ್ಕೆ ರಿಸೀವ್ ಮಾಡೋದು ಬೇಡ. ದೀಪಕ್ ವಾಯ್ಸ್ನ ನಾನು ಎಷ್ಟು ಸಲ ಕೇಳಿದ್ದೀನಿ. ಅವನ ವಾಯ್ಸ್ಗೂ ಇವನ್ ವಾಯ್ಸ್ಗೂ ಸ್ವಲ್ಪನೂ ಮ್ಯಾಚ್ ಆಗಲ್ಲ. ಇವನು ಖಂಡಿತ ದೀಪಕ್ ಅಲ್ಲ. ನಾ ಹೇಗೆ ಪ್ರೂವ್ ಮಾಡೋದು? ಏ ಪುಟ್ಟ ಬಾಯ್. ಪುಟ್ಟ, ನಾನು ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ನಾನು ನಿನ್ ಜೊತೆ ಮಾತಾಡಲ್ಲ, ನಾನು ಹೋಗಿ ಆಟ ಆಡ್ಬೇಕು. ಯಾಕೋ ಪುಟ್ಟ, ನೀನ್ ನಿಮ್ ಮನೆಗ್ ಬಂದಾಗ್ಲಿಂದ ನನ್ನ ಜೊತೆ ಮಾತಾಡ್ತಾ ಇಲ್ಲ, ಆಟ ಆಡ್ತಾ ಇಲ್ಲ. ಬೇಕಾದ್ರೆ ನಾನು ನಿನ್ಗೆ ಜಾಸ್ತಿ ಟಾಯ್ಸ್ ಕೊಡಿಸ್ತೀನಿ, ಸ್ವೀಟ್ ಕೊಡಿಸ್ತೀನಿ, ಚಾಕ್ಲೇಟ್ ಕೊಡಿಸ್ತೀನಿ, ಐಸ್ ಕ್ರೀಮ್ ಕೊಡಿಸ್ತೀನಿ. ಆದ್ರೆ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ತೀಯಾ? ಪ್ರಶ್ನೆನ? ಏನದು? ಅದು ನಿಜ ಹೇಳ್ಬೇಕು, ನಿಮ್ಮಪ್ಪ ಎಲ್ಲಿದ್ದಾರೆ? ನೋಡಕ್ ಹೇಗಿದ್ರು? ಪ್ರಶ್ನೆ ಕೇಳ್ತೀನಿ ಅಂತ ಏನೇನೋ ಮಾತಾಡ್ತಿದ್ದ. ನಮ್ಮಪ್ಪ ನೋಡಕ್ ಚೆನ್ನಾಗೇ ಇದ್ದಾರೆ. ನಿಮ್ಗೆಲ್ಲ ಎಷ್ಟು ಸಲ ಹೇಳೋದು? ಅಲ್ಲಿ ನೋಡಿ, ಅಲ್ಲಿ ಹೋದ್ರಲ್ಲ, ಅವರೇ ನಮ್ಮಪ್ಪ. ಅವ್ರ ಹೆಸರು ದೀಪಕ್. ಇದೇನಿದು? ಎಷ್ಟು ಕೇಳಿದ್ರು ಮಗು ಹೀಗೆ ಉತ್ತರ ಕೊಡ್ತಾ ಇದೆಯಲ್ಲ. ಒಂದ್ ವೇಳೆ ಈ ಮಗುನು ಅವನ ಜೊತೆ ಶಾಮೀಲಾಗಿದ್ಯಾ, ಅಥವಾ ನಾನೇ ತಪ್ಪಾಗಿ ತಿಳ್ಕೊತಾ ಇದೀನ? ಒಂದ್ ವೇಳೆ ಇವನೇ ಆ ಮಗುವಿನ ಅಪ್ಪನ? ಓ, ತಲೆ ಕೆಟ್ಟೋಗ್ತಾ ಇದೆ. ಪಾಪು, ಮಕ್ಕಳು ಯಾವತ್ತೂ ಸುಳ್ಳು ಹೇಳ್ಬಾರ್ದು, ನಿಜ ಹೇಳು. ನನಗೇನು ಬೇಕಾಗಿಲ್ಲ, ನೀವು ನನ್ನ ಬಿಟ್ರೆ ಸಾಕು. ಪುಟ್ಟ ಪ್ಲೀಸ್ ಕಾಣೋ, ಒಂದೇ ಒಂದ್ಸತಿ ನನ್ನ ಹತ್ರ ನಿಜ ಹೇಳು. ನಿಜವಾಗ್ಲೂ ಇವರೇನಾ ನಿನ್ನಪ್ಪ? ನೀವು ಈ ರೀತಿ ಕೇಳ್ತಾ ಇದ್ರೆ ನಾನು ಯಾವತ್ತೂ ನಿಮ್ ಜೊತೆ ಮಾತಾಡಲ್ಲ. ಬಿಡಿ, ನಾನು ಹೋಗ್ಬೇಕು. ಪುಟ್ಟ
ಮಗು ತಪ್ಪಿಸ್ಕೊಂಡು ಓಡಾಗ್ತಾ ಇದೆ ಅಂತಂದ್ರೆ ಇವಳಿಗೆ ಸತ್ಯ ಗೊತ್ತಿದೆ ಅಂತಾನೆ ಅರ್ಥ. ನೋಡಿ, ಈ ಕಷಾಯ ಕುಡಿದ್ರೆ ರಾತ್ರಿ ಎಲ್ಲ ಚೆನ್ನಾಗಿ ನಿದ್ದೆ ಬರುತ್ತೆ. ರಾತ್ರಿ ಎಲ್ಲ ನಿದ್ದೆ ಮಾಡದೆ ಓಡಾಡ್ತಾ ಇದ್ರಲ್ಲ, ಅದಕ್ಕೆ ಮಾಡ್ದೆ. ತಗೊಳ್ಳಿ. ಇಲ್ಲ, ನನಗಿದೇನು ಬೇಡ, ಪರವಾಗಿಲ್ಲ. ಏನ್ ಹಿಂಗೆ ಹೇಳ್ಬಿಟ್ರಿ? ಇದು ಅಂತಿಂತ ಕಷಾಯ ಅಲ್ಲ ಅಳಿ ಅಂದ್ರೆ, ನಿಮ್ಗೋಸ್ಕರ ಕಾಡಿಂದ ಸೊಪ್ಪು ತರಿಸಿ ಸ್ಪೆಷಲ್ ಆಗಿ ಮಾಡಿರೋದು. ಬೇಡ ಅಂತ ಹೇಳಿದ್ನಲ್ವಾ? ಅಯ್ಯೋ, ಮೇಡಮ್ ಬೇರೆ ಕಾಲ್ ಮಾಡ್ತೀರಲ್ಲ. ಈಗೇನಾದ್ರೂ ನಾನು ಇವ್ರ ಕಾಲ್ ರಿಸೀವ್ ಮಾಡಲಿಲ್ಲ ಅಂತಂದ್ರೆ ಮುಗೀತು ನನ್ನ ಕಥೆ. ಅಳಿ ಅಂದ್ರೆ ಈ ಫೋನ್ಗೆ ಹೊತ್ತು ಗೊತ್ತು ಇರೋದೇ ಇಲ್ಲ, ಸುಮ್ಮನೆ ಬಡ್ಕೊಳ್ತಾನೆ ಇರುತ್ತೆ. ಕೊಡಿ ಇಲ್ಲಿ ಫೋನ್, ತಗೊಳ್ಳಿ, ಕಷಾಯ ಕುಡೀರಿ. ಇಲ್ಲ ಇಲ್ಲ, ಪರವಾಗಿಲ್ಲ. ಏನು, ನಾನು ಕಷಾಯ ಕುಡಿಬೇಕಲ್ವಾ? ಕುಡಿ. ಕಷಾಯ ಕುಡಿಬೇಕಲ್ವಾ? ನಾನು ಕುಡಿತೀನಿ, ಹೋಗಿ. ಅಯ್ಯೋ, ಕೊಟ್ಬಿಟ್ರೆ ಸಾಕ. ನಾನು ನೀವು ಇದನ್ನ ಪೂರ್ತಿ ಕುಡಿದು ಮುಗಿಸೋವರೆಗೂ ನಾ ಹೋಗಲ್ಲ. ಹ್ಮ್ ಹೇಗಿತ್ತು ಅಳಿ ಇದ್ರೆ? ತುಂಬಾ ಚೆನ್ನಾಗಿತ್ತು. ಇನ್ನು ಬೇರೆ ದಾರಿನೇ ಇಲ್ಲ. ರಿಸೀವ್ ಮಾಡ್ಲಿಲ್ಲ ಅಂದ್ರೆ ಮೇಡಮ್ ನನ್ನ ಸಾಯಿಸ್ಬಿಡ್ತಾರಷ್ಟೇ. ಹಲೋ ಹಲೋ ಸುಬ್ಬು, ಎಲ್ಲಿದ್ಯಾ ಸುಬ್ಬು ನೀನು? ನನ್ನ ಜೊತೆ ಮಾತಾಡ್ಲಿಲ್ಲ ನೀನು. ನಾನು ಎಷ್ಟು ಸಲ ಕಾಲ್ ಮಾಡ್ತಿದ್ದೀನಿ, ನನ್ನ ಫೋನ್ ಕೂಡ ರಿಸೀವ್ ಮಾಡಿಲ್ಲ. ಏನಾಗಿದೆ ನಿನಗೆ? ಅದು ಅದು ಓ, ಆಫೀಸ್ ಕಾಲ ಬಂದಿರೋದು. ಸುಬ್ಬು, ಯಾರ ಜೊತೆ ಸುಬ್ಬು ಮಾತಾಡ್ತಿದ್ಯಾ ನೀನು? ನಾನ್ ನಿನ್ ಜೊತೆ ಮಾತಾಡೋಣ ಅಂತ ಕಾಲ್ ಮಾಡಿದ್ರೆ ನೀನ್ ಅಲ್ಲಿ ಬೇರೆ ಯಾರ ಜೊತೆನೋ ಮಾತಾಡ್ತಿದ್ಯಲ್ಲ. ಎಷ್ಟು ಆಸೆಯಿಂದ ಕಾಲ್ ಮಾಡಿದೀನಿ, ನೀನ್ ಕಾಲ್ಗೋಸ್ಕರ ಎಷ್ಟು ದಿನಗಳಿಂದ ಕಾಯ್ತಾ ಇದ್ದೀನಿ. ನೀನ್ ನೋಡಿದ್ರೆ ನನ್ನ ಹತ್ರ ಸರಿಯಾಗಿ ಮಾತಾಡ್ತಾನೆ ಇಲ್ಲ. ಏನಾಯ್ತು ಸುಬ್ಬು? ಯಾರಿದ್ದಾರೆ ಅಲ್ಲಿ? ಅದು ಸರಿ ಸರಿ, ಓಕೆ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಹಾ, ನಾನೇ ಮಾಡ್ತೀನಿ. ನೋ ಸುಬ್ಬು, ನೀನ್ ಈಗ್ಲೇ ನನ್ನ ಜೊತೆ ಮಾತಾಡ್ಬೇಕು. ಬರೀ ಮಾತಾಡೋದಲ್ಲ, ನೀನ್ ಈಗ್ಲೇ ನನಗೆ ಐ ಲವ್ ಯು ಅಂತ ಹೇಳ್ಬೇಕು. ಹೇಳು.